ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಚ್ಚುಶ್ರೀ ಚಾನಲ್. ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಓರಿಯೋ ಕೇಕ್. ಇಲ್ಲಿ ನಾವೇನು ಓರಿಯೋ ಕೇಕ್ ತೊಗೋತಾ ಇದ್ವಿ. ಓರಿಯೋ ಕೇಕ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಆ ಕ್ರೀಮ್ ಮತ್ತು ಬಿಸ್ಕೆಟ್ಸ್ನ ಸಪ್ರೇಟ್ ಮಾಡ್ಕೊಬೇಕು. ಯಾಕಪ್ಪ ಅಂತ ಅಂದರೆ ಕ್ರೀಮ್ ಜೊತೆಗೆ ಬಿಸ್ಕೆಟ್ಸ್ನ ಮಿಕ್ಸಿ ಮಾಡಿದ್ರೆ ಅಂಟಂಟಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಎರಡನ್ನೂ ಒಟ್ಟಿಗೆ ಮಿಕ್ಸಿ ಮಾಡಿ ಆಮೇಲೆ ಕಲಿಸ್ಕೊಬೋದು. ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಎಲ್ಲ ಮಿಕ್ಸ್ ಸಪ್ರೇಟ್ ಮಾಡಿದ ತಕ್ಷಣ ನೆಕ್ಸ್ಟು ನಾನು ಅದನ್ನ ಪೌಡರ್ ಮಾಡಿ ಅದಕ್ಕೆ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಫ್ಟಾಗಿ ಬರಲಿ ಅಂತ ಅಂದ್ಬಿಟ್ಟು ಬೇಕಿಂಗ್ ಪೌಡರ್ ಹಾಕಿ ಅದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಿಂಗ್ ಪೌಡರ್ ಜೊತೆಗೆ ನೀಟಾಗಿ ಪೌಡರೆಲ್ಲ ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಮಿಕ್ಸ್ ಆಗಬೇಕು. ಸೊ ದೆನ್ ನಾನು ಇದನ್ನು ಹಾಲಲ್ಲಿ ಕಲಿಸ್ತೀನಿ. ಯಾಕಪ್ಪ ಅಂತ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀರಲ್ಲಿ ಹಾಕಿದ್ರೆ ಕೇಕ್ ಚೆನ್ನಾಗಿ ಬರಲ್ಲ. ಸೊ ನೀವು ಕೂಡ ಹಾಲು ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಹಾಲು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಾಂತ ಅಂದರೆ ಅದೇನಾಗ್ಬಿಡುತ್ತೆ, ಒಂದೇ ಸಲ ಜಾಸ್ತಿ ಹಾಕ್ಬಿಡ್ತೀವಿ, ಆಮೇಲೆ ತುಂಬ ತೆಳ್ಳಗಾಗ್ಬಿಡುತ್ತೆ, ಅದೆಲ್ಲ ತುಂಬ ಸರಿ ಹೋಗಲ್ಲ. ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ದೆನ್ ನಾವು ಸಪ್ರೇಟ್ ಮಾಡಿಟ್ಟಿರೋ ಕ್ರೀಮ್ಸ್ನ ಹಾಕಿ ನೀಟಾಗಿ ಅದ್ರ ಜೊತೆಗೆ ಕಲಿಸೋಣ. ದೆನ್ ಅದನ್ನು ಕಲಿಸಿ ಚೆನ್ನಾಗಿ ಬ್ಲೆಂಡ್ ಮಾಡಿದ ನಂತರ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಬರಬೇಕು. ದೆನ್ ಅದನ್ನು ಒಂದು ಬೌಲಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋಣ. ಅದಕ್ಕೆ ನಾವು ತುಪ್ಪ ಹಾಕ್ತಿದ್ದೀವಿ. ತುಪ್ಪ ಮನೆಯದೇ ತುಪ್ಪ, ಹಸುವಿನ ತುಪ್ಪ. ಅದನ್ನು ಒಂದು ಸ್ವಲ್ಪ ಹಾಕಿ ಅದನ್ನು ನಾವು ಬೌಲ್ಗೆಲ್ಲ ಕಂಪ್ಲೀಟಾಗಿ ಸವರಿದ ನಂತರ ನಾವು ರೆಡಿ ಮಾಡ್ಕೊಂಡಿರೋ ಕೇಕ್ ಕ್ರೀಮ್ನ ಅದನ್ನ ಅದರೊಳಗೆ ಹಾಕಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಮೋಲ್ಡ್ ಸೆಟ್ ಮಾಡಿ ನಾವಿವಾಗ ವಿತೌಟ್ ಓವನ್ ಸ್ಟವ್ ಮೇಲೆ ಕುಕ್ಕರಲ್ಲೇ ಮಾಡ್ತಾಯಿದ್ದೀವಿ. ಓವನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೇಕ್ ನಾವು ಮನೆಯಲ್ಲೇ ಮಾಡ್ಕೊಬೋದು. ನೋಡಿ, ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಹಾಕಿ ಅದ್ರ ಮೇಲೆ ನಾನು ಕೇಕ್ ಬಾಕ್ಸ್ ಇಡ್ತಾಯಿದ್ದೀನಿ. ಅದನ್ನು ಇಟ್ಟು ಮುಚ್ಚಳ ಹಾಕಿ ಒಂದು 15 to 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ನೀವು ಅದನ್ನು ಬೇಯಿಸಬೇಕು. ಬೇಯಿಸಿದ ನಂತರ ಒಂದು ಸಲ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬ ಜಾಸ್ತಿ ಬೆಂದ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಇನ್ನೂ ಬೇಯಬೇಕು. ಸೊ ನಾನು ಇನ್ನು ಬೇಯಿಸಿ ನೆಕ್ಸ್ಟ್ ಇನ್ನೊಂದು 2 ಮಿನಿಟ್ಸ್ ಆದಮೇಲೆ ಕೇಕ್ ರೆಡಿ ಆಗಿದೆ. ನಾನು ಇದನ್ನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಕೇಕ್ ಅಂತೂ ತುಂಬ ಸಖತ್ತಾಗಿ ಬಂದಿದೆ, ಒಂದು ಸ್ವಲ್ಪನೂ ಅಂಟಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೀವೇ ನೋಡ್ಬೋದು. ನಾನು ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ, ಬಿಸಿ ಕೇಕ್ ರೆಡಿಯಾಗಿದೆ. ವಾವ್, ಇಟ್ಸ್ ಲುಕಿಂಗ್ ವೆರಿ ನೈಸ್ ಅಲ್ಲ, ಎಷ್ಟು ಬಿಸಿ ಆಗಿದೆ. ಇದನ್ನು ನಾವು ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿ ನಾವು ತಿನ್ಬಹುದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಕೇಕ್ನ. ಓರಿಯೋ ಕೇಕ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ. ನೋಡಿ, ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಯಾವುದೇ ಥರ ಅಂಟಿಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದು ಓವನಲ್ಲೇ ಮಾಡಬೇಕು ಅನ್ನೋ ಯಾವುದೇ ಥರ ಏನೂ ರೂಲ್ಸ್ ಇಲ್ಲ. ಕುಕ್ಕರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಇದನ್ನು ನಾವು ಕಟ್ ಮಾಡೋಕ್ಕೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸಾಫ್ಟ್ ಓರಿಯೋ ಕೇಕ್ ರೆಡಿಯಾಗಿದೆ. ನಾನು ಎಕ್ಸ್ಟ್ರಾ ಇನ್ನೂ ಇತ್ತು, ಅದನ್ನು ಕಪ್ ಕೇಕಲ್ಲಿ ಮಾಡಿದ್ದೆ, ಕಪ್ ಹಾಕಿ ಕೂಡ ಮಾಡಿದ್ದೆ. ಆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಕೇಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.